ಅಫ್ಘಾನಿಸ್ತಾನ್ ಅನ್ಅಫಿಷಿಯಲಿ ಟೂರ್ನಮೆಂಟಿಂದ ಔಟ್. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ವಹಿಸ ಓಕೆ ಅವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾರು ನೆಕ್ಸ್ಟ್ ರೌಂಡಿಗೆ ಹೋಗಿದ್ದಾರೆ ಹೇಳೋ ಬದಲು ನಾನೆಂತ ಮಾರೆ ವಿಚಿತ್ರವಾಗಿ ಯಾರು ಔಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಎಸ್, ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ಒಫಿಷಿಯಲಿ ತೇರ್ಗಡೆಯಾಗಿದೆ ಆ್ಯಂಡ್ ಅನ್ಅಫಿಷಿಯಲಿ ಸೌತ್ ಆಫ್ರಿಕಾ ತೇರ್ಗಡೆಯಾಗಿದೆ. ಅಂದರೆ ನಾಳೆ ಗೊತ್ತಾಗ್ತದೆ ಅಫಿಷಿಯಲಿ, ಬಟ್ ಸ್ಟಿಲ್ ನಾನೇ ಈಗಲೇ ಹೇಳ್ತಾ ಇದ್ದೇನೆ ಅನ್ಅಫಿಷಿಯಲಿ ಸೆಲೆಕ್ಟ್ ಆಗಿದೆ. ಯಾಕಂತಂದರೆ ಇವತ್ತಿನ ಮ್ಯಾಚ್ ಏನಾಯಿತು, ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ, ಈ ಒಂದು ಮ್ಯಾಚ್ ಮಳೆಯಿಂದ ರದ್ದುಗೊಂಡಿದೆ. ಒಂದು ಬಾಲ್ ಕಾಣದೆಯಾ? ಒಂದು ಬಾಲೆಲ್ಲ ಖಂಡಿತಪ್ಪ. 50 ಓವರ್ ಅಫ್ಘಾನಿಸ್ತಾನ ಬ್ಯಾಟಿಂಗ್ ಮಾಡಿದರು ಆ್ಯಂಡ್ ಆಸ್ಟ್ರೇಲಿಯಾ 12 ಓವರ್ ಬ್ಯಾಟಿಂಗ್ ಮಾಡಿದರು. ಅದಾದಮೇಲೆ ಧರ್ರ ಅಂತ ಮಳೆ ಸುರಿಯಿತು. ಅದಾದಮೇಲೆ ಮ್ಯಾಚು ಕಾಣದಾಯಿತು. ಒಂದು ಕೂಡ ಬಾಲ್ ಹಾಕ್ಲಿಕ್ಕೆ ಆಗಲಿಲ್ಲ. ಮಳೆಯಿಂದ ಸ್ಥಗಿತಗೊಂಡಿತು. ಒಂದೊಂದು ಪಾಯಿಂಟ್ ಹಂಚಿದ್ರು. ಆಸ್ಟ್ರೇಲಿಯಾಗೆ ಒಂಥರ ಎಂತ ಮರ್ರೆ, ಅವ್ರದ್ದು 3 ಮ್ಯಾಚಲ್ಲಿ ಒಂದೇ ಮ್ಯಾಚ್ ನೆಟ್ಟಗೆ ಆಡಿದ್ದು. ಇಂಗ್ಲೆಂಡ್ ಮೇಲೆ ತೀರಾ ಭಾರಿ ಕೆಟ್ಟ ಬೌಲಿಂಗ್ ಪ್ರದರ್ಶನ ಕೊಟ್ಟು 351 ರನ್ ಹೊಡಿಸ್ಕೊಂಡು, ಬಟ್ ಸಕ್ಸಸ್ಫುಲಿ ನಾಯಿಗೆ ಹೊಡೆದು ಚೇಸ್ ಮಾಡಿ ವಿನ್ ಆಗಿದ್ರು. ಮತ್ತು ಸೌತ್ ಆಫ್ರಿಕಾದ ಮೇಲೆ ಒಂದು ಬಾಲ್ ಕೂಡ ಕಾಣಲಿಲ್ಲ. ಮ್ಯಾಚ್ ರದ್ದಾಗಿತ್ತು. ಇವತ್ತಿನ ಮ್ಯಾಚ್ ಕೂಡ ಹಾಗೆ ಇವತ್ತಿನ ಮ್ಯಾಚ್ ಸ್ವಲ್ಪ ಆಡಿದ್ರು ಕೂಡ ರದ್ದಾಯಿತು. ಸೊ ಬಿಟ್ಟಿಯಾಗಿ ಅಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್, ಒಟ್ಟು 2 ಪಾಯಿಂಟು ಬಂತು. ಮತ್ತು ಫಸ್ಟ್ ಮ್ಯಾಚ್ ವಿನ್ ಆಗಿದ್ದರಿಂದಾಗಿ ಒಟ್ಟು 4 ಪಾಯಿಂಟ್ಗಳನ್ನು ಇಟ್ಟುಕೊಂಡು ಆಸ್ಟ್ರೇಲಿಯಾ ಅಫಿಷಿಯಲಿ ತೇರ್ಗಡೆ ಆಗಿದೆ. ಅನ್ಅಫಿಷಿಯಲಿ ಅವರು ಅಫ್ಘಾನಿಸ್ತಾನ ಔಟು ಅಂತ ಏನು ಹೇಳ್ತಾ ಇದ್ದೀರಿ? ಯಾಕೆ ಅನ್ಅಫಿಷಿಯಲಿ ಔಟು ಅಂತಂದರೆ ಬಿಕಾಸ್ ಆಫ್ ದ ರನ್ ರೇಟ್. ನೋಡಿ, ಅಫಿಷಿಯಲಿ ಇಂಗ್ಲೆಂಡ್ ಅವರು ಔಟ್ ಆಗಿದ್ದಾರೆ, ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ. ಈಗ ನಾಳೆ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಉಂಟು. ಆ ಒಂದು ಮ್ಯಾಚಲ್ಲಿ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿ 300 ರನ್ ಹೊಡೆದ್ರೆ ಆವಾಗ ಸೌತ್ ಆಫ್ರಿಕಾವನ್ನು 93 ರನ್ನಿಗೆ ಆಲ್ಔಟ್ ಮಾಡಬೇಕು. ಆವಾಗ ಏನಾಗ್ತದೆ ಅಂದರೆ ಮಿನಿಮಮ್ 207 ರನ್ಗಳ ವಿಜಯ ಸಾಧಿಸಿದರೆ ಇಂಗ್ಲೆಂಡ್, ಆವಾಗ ಸೌತ್ ಆಫ್ರಿಕಾದ ರನ್ ರೇಟ್ ಅಫ್ಘಾನಿಸ್ತಾನದ ರನ್ ರೇಟ್ಗಿಂತ ಕೆಳಗಡೆ ಬರ್ತದೆ. ಎಲ್ಲರೂ ಫಸ್ಟ್ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡಿದರೆ, ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡಿ ಫಸ್ಟ್ ಇನ್ನಿಂಗ್ಸಲ್ಲಿ 300 ರನ್ ಹೊಡೆದ್ರೆ, ಆಗ ಇಂಗ್ಲೆಂಡ್ 11 ಓವರಲ್ಲಿ ಆ ಟಾರ್ಗೆಟನ್ನು ರೀಚ್ ಮಾಡಿದರೆ 300 ರನ್ನಲ್ಲಿ 11 ಓವರಲ್ಲಿ 11 ಓವರಲ್ಲಿ ಎಲ್ಲಿಯಾದರೂ ಇಂಗ್ಲೆಂಡ್ ಆ ಟಾರ್ಗೆಟನ್ನು ರೀಚ್ ಮಾಡಿದರೆ, ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿದರೆ, ಆಗ ಕೂಡ ಸೌತ್ ಆಫ್ರಿಕಾದ ರನ್ ರೇಟ್ ಅಫ್ಘಾನಿಸ್ತಾನದ ರನ್ ರೇಟ್ಗಿಂತ ಕೆಳಗಡೆ ಬರ್ತದೆ. ಸೊ ಇದು ಎರಡೂ ಕೂಡ ಕಷ್ಟ ಸಾಧ್ಯವಾಗಿರೋದ್ರಿಂದಾಗಿ ಅಫ್ಘಾನಿಸ್ತಾನ ಅನ್ಅಫಿಷಿಯಲಿ ಟೂರ್ನಮೆಂಟಿಂದ ಔಟ್ ಆಗಿದೆ. ಆ್ಯಂಡ್ ನಾಳೆ ಯಾವುದು ಸೌತ್ ಆಫ್ರಿಕಾ ಸೋತರೂ ಕೂಡ ಪರವಾಗಿಲ್ಲ, ಬಟ್ 207 ರನ್ಗಳ ಹೀನಾಯ ಸೋಲು ಅನುಭವಿಸಬಾರ್ದು, ಅಥವಾ ಟಾರ್ಗೆಟನ್ನು ಇಂಗ್ಲೆಂಡ್ ಅವರು 11 ಓವರಲ್ಲೇ ಹೊಡೆದಾಕಬಾರ್ದು. ಆವಾಗ ಸೋತರೂ ಕೂಡ ಪರವಾಗಿಲ್ಲ, ಸೌತ್ ಆಫ್ರಿಕಾ ಇದಕ್ಕೆ ಸೆಮಿಫೈನಲ್ಗೆ ತೇರ್ಗಡೆ ಆಗ್ತಾರೆ. ಇವತ್ತೇನು ಫಸ್ಟ್ ಬ್ಯಾಟಿಂಗ್ ಮಾಡಿದರು ಅಫ್ಘಾನಿಸ್ತಾನ ಅವರು, 273 ರನ್ ಹೊಡೆದ್ರು. ಆ ಒಂದು ಪೂರ್ತಿ 50 ಓವರ್ ಆಡಿ 50 ಓವರಲ್ಲಿ ಆಲ್ಔಟ್ ಆದರು. 273 ರನ್ ಈಸಿಲಿ 300+ ಹೊಡೆಯುವಂಥ ವಿಕೆಟ್ ಆಗಿತ್ತು. ಸೊ ಆದ್ದರಿಂದ ಆಸ್ಟ್ರೇಲಿಯಾ ಒಂದು ರೇಂಜಿಗೆ ಖುಷಿ ಪಡ್ತಾರೆ. ಬಟ್ ಅವ್ರದ್ದು ಎಂಥ ಒಂದು ಡಬ್ಬಾ ಬೌಲಿಂಗ್ ಇವತ್ತಿತ್ತು ಅಂತಂದರೆ ಎಕ್ಸ್ಟ್ರಾಸೇ ಹೇಳ್ತದೆ. ಯಾಕಂತಂದರೆ ಫಸ್ಟ್ ಇವತ್ತಿನ ಟಾಪ್ ಸ್ಕೋರರ್ ಅಟಲ್ ಸಿದ್ದಿಕುಲ್ಲಾ ಇದಂಗೆ ಹೆಸರು ನೆನಪು, ಅಟಲ್ 85 ರನ್ ಹೊಡೆದ್ರು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಭಾರಿ ಚೆಂದ ಮಾಡಿ ಆಡ್ತಾಯಿದ್ರು. 85 ರನ್ ಹೊಡೆದು ಅವರು ಔಟ್ ಆದರು. ನೆಕ್ಸ್ಟ್ ಅವರದ್ದು ಅಜ್ಮತುಲ್ಲಾ ಒಮ್ರಜಾಯ್, ನಾನು ಮೊನ್ನೆ ಎಂತ ಹೇಳಿದೆ, ಅಜ್ಮತುಲ್ಲಾ ರೆಹಮಾನ್ ಅಂತ ಹೇಳಿದ್ನಲ್ಲ, ಅದು ಮನ್ನಿಸಬೇಕಾಗಿ ವಿನಂತಿ. ಒಮ್ರಜಾಯ್ ಏನು ಟ್ಯಾಲೆಂಟ್ ಮಾರ, ಪ್ಯೂರ್ ಪ್ರಾಪರ್ ಪರಿಪೂರ್ಣ ಆಲ್ರೌಂಡರ್. ಇವತ್ತು 5 6 63 ಬಾಲಿಗೆ 67 ರನ್ ಅವ್ರು ಹೊಡೆದು ಸೆಕೆಂಡ್ ಹೈಯೆಸ್ಟ್ ರನ್ ಗೆಟ್ಟರ್ ಅವರಾಗಿದ್ರು. ಥರ್ಡ್ ಹೈಯೆಸ್ಟ್ 37 ರನ್ ಹೊಡೆದದ್ದು ಯಾರು? ಆಸ್ಟ್ರೇಲಿಯಾದ ಬೌಲರ್ಸು. ಓ ದೇವ, ಎಷ್ಟು ಎಕ್ಸ್ಟ್ರಾಸ್ ಮಾರೆ, ಶಿ 37 ಎಕ್ಸ್ಟ್ರಾಸ್ ಅವರೇ ಕೊಟ್ಟದ್ದು. ತೀರಾ ಭಾರಿ ಡಿಸಿಪ್ಲಿನ್ ಇರದ ಬೌಲಿಂಗ್ ಅಂತ ನಾನು ಹೇಳ್ತೇನೆ. ಸೊ ಅವರ ಒಂದು ಕೃಪಾ ಕಟಾಕ್ಷದಿಂದವೇ ಏನು ಅಫ್ಘಾನಿಸ್ತಾನ 273 ತನಕ ಬೆಳೆಯಿತು ಅವರ ಇನ್ನಿಂಗ್ಸು. ಆ್ಯಂಡ್ ಅವರ ಕ್ಯಾಪ್ಟನ್ ಎಂತ ಆಡಿದ್ರಂತ ನನಗೆ ಗೊತ್ತಿಲ್ಲ. ಈ ಟೂರ್ನಮೆಂಟಲ್ಲಿ ಆ ಕ್ಯಾಪ್ಟನ್ ಇದು ಕಾಂಟ್ರಿಬ್ಯೂಷನ್ ನನಗೆ ಅರ್ಥ ಆಗಲಿಲ್ಲ. 49 ಬಾಲಿಗೆ 85 ರನ್ ಹೊಡೆದ್ರು. 49 ಬಾಲಿಗೆ 20 ರನ್. ಓ ದೇವ, ಸ್ವಲ್ಪ ಸ್ಲೋ ಆಡಬೇಕು. ಓಕೆ ಫೈನ್, ನಿಮ್ದು ಏನದು ಆ್ಯಂಕರ್ ರೋಲ್ ಆಡಿ, ಇದಕ್ಕೆ ಆ್ಯಂಕರ್ ರೋಲ್ ಅಂತ ಹೇಳೋದಿಲ್ಲ, ಇದು ODI ಕ್ರಿಕೆಟಲ್ಲಿ ಟೆಸ್ಟ್ ಆಡೋದು ಅಂತ ಹೇಳ್ತಾರೆ. 49 ಬಾಲಿಗೆ 20 ರನ್, ಹೋಪ್ಲೆಸ್ ಇನ್ನಿಂಗ್ಸ್. ನನಗೆ ಹಾಗೆ ಅನಿಸಿತು. ಅಂದರೆ ಡೆಡ್ ಸ್ಲೋ ಇನ್ನಿಂಗ್ಸ್, ಆಮೆ ಇನ್ನಿಂಗ್ಸ್, ಆಮೆ ನಡಿಗೆ ಅಂತ ಹೇಳ್ತಾರಲ್ಲ, ಅಷ್ಟು ಸ್ಲೋ ಇನ್ನಿಂಗ್ಸ್ ಆಗಿತ್ತಪ್ಪ. ಸೊ ಮೇ ಬಿ ಅವರು ಒಂಚೂರು ಫಾಸ್ಟ್ ಆಡಿದರೆ 290 ಆಗ್ತಿತ್ತ ಅಂತ. ಎಟ್ ದ ಎಂಡ್ ಏನು ಯೂಸ್ ಆಗಲಿಲ್ಲ ಬಿಡಿ.
ಯಾಕಂತಂದರೆ 12 ಓವರ್ಗೆ ಆಸ್ಟ್ರೇಲಿಯಾ 109 ರನ್ ಚಚ್ಚಿದ್ರು. ಹೆಡ್ ನೆಕ್ಸ್ಟ್ ಒಂದು ಅಂದರೆ ದೊಡ್ಡ ಅವತಾರ ಎತ್ತಿದ್ರು ಇವತ್ತು. ದಡಬಡ ಅಂತ ಹೊಡಿತಾ ಇದ್ರು. ಈವನ್ ಸ್ಟೀವ್ ಸ್ಮಿತ್ ಕೂಡ ಚೆಂದ ಮಾಡಿ ಆಡಿದ್ರು, ಶಾರ್ಟ್ ಕೂಡ ಚೆಂದ ಮಾಡಿ ಆಡಿದರು. ಒಂದು ವಿಕೆಟ್ ಹೋಯ್ತು ಬಿಟ್ಟರೆ ಡ್ರೈವಿಂಗ್ ಸೀಟಲ್ಲಿ ಆಸ್ಟ್ರೇಲಿಯಾ ಇದ್ದದ್ದು. ಎಲ್ಲಿಯಾದರೂ ಮಳೆ ಬರದಿದ್ರೂ ಕೂಡ ಆಸ್ಟ್ರೇಲಿಯಾ ಇವತ್ತು ವಿನ್ ಆಗ್ತಿತ್ತು, ಈಸಿಲಿ ಕಂಫರ್ಟೇಬಲ್ ಆಗಿ ವಿನ್ ಆಗ್ತಿತ್ತು ಅಂತ ನಂಗೆ ಅನ್ನಿಸ್ತಾ ಉಂಟು. ನೀವು ಬೇಕಾದರೆ ಹೇಳಿ, ಇಲ್ಲ ಬ್ರೋ ಅಫ್ಘಾನಿಸ್ತಾನ್ ಬೌಲಿಂಗ್ ಹಾಗೆ ಮಾಡ್ತಿದ್ರು ಹೀಗೆ ಮಾಡ್ತಿದ್ರು ಅಂತ ಬೇಕಾದರೆ ಹೇಳಿ. ಅವರದ್ದು ಫಾರೂಕ್ ಏನು ಪಿಚ್ಚಲ್ಲಿ ಸೀಮರ್ಸ್ಗೆ ಅಸಿಸ್ಟ್ ಮಾಡೋದಿದ್ರೆ ಫಾರೂಕಿ ಏನು ದೊಡ್ಡ ರನ್ ಮೆಷಿನ್ ಮಾರೆ. ಹೂ ಜಂಪ್ ಮಾಡಿ ದುಡುಕ್ಕಂತ ಬಾಲ್ ಹಾಕ್ತಾರೆ, ಬಾಲ್ ಹಾಗೆ ಹೋಗ್ತಾ ಇತ್ತು ಇವತ್ತು. ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇರಲಿಲ್ಲ. ನಾಳಿನ ಪಂದ್ಯದಲ್ಲಿ ಗೊತ್ತಾಗ್ತದೆ ಯಾರು ವಿನ್ ಆದರು ಅಂತ. ಇದು ಇಂಗ್ಲೆಂಡ್ ವಿನ್ ಆದರು, ಸೌತ್ ಆಫ್ರಿಕಾ ವಿನ್ ಆದರು ಅಂತ ಗೊತ್ತಾಗ್ತದೆ. ಆ್ಯಂಡ್ ಒಫಿಷಿಯಲಿ ನಾಳೆ ಯಾರು ಅಫ್ಘಾನಿಸ್ತಾನ ಟೂರ್ನಮೆಂಟಿಂದ ಔಟ್ ಆಗ್ತಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಎಸ್, ಮತ್ತು ನಾಳೆ ಮತ್ತು ನಾಡಿದ್ದು ಯಾವುದೇ ವಿಡಿಯೋ ಬರೋದಿಲ್ಲ ಈ ಚಾನಲಲ್ಲಿ. ಬೆಳಿಗ್ಗೆ ಗಣೇಶ್ ಕಾರಂತ ಹೇಳಿದಾರಲ್ಲ, ನಾಳೆ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾದು ವೀಡಿಯೋ ಬರೋದಿಲ್ಲ, ನಮ್ಮ RCBದು ವೀಡಿಯೋ ಬರೋದಿಲ್ಲ. ಮತ್ತು ನಾಡಿದ್ದು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಉಂಟು. ಬೇಕಾದ್ರೆ ಅದರದ್ದು ಪ್ರಿವ್ಯೂವನ್ನು ನಾಳೆ ಬೆಳಿಗ್ಗೆ ಶೂಟ್ ಮಾಡಿ ಒಂದು ಸಂಜೆ ಅಪ್ಲೋಡ್ ಆಗುವಾಗೆ ಅಥವಾ ನಾಡ್ದು ಬೆಳಿಗ್ಗೆ ಅಪ್ಲೋಡ್ ಆಗುವಾಗೆ ಶೆಡ್ಯೂಲ್ ಮಾಡಿರ್ತೇವೆ. ಬಿಟ್ಟರೆ ಬೇರೆ ಪೋಸ್ಟ್ ಮ್ಯಾಚ್ ಮಾತುಕತೆಯ ವೀಡಿಯೋಗಳು ಬರುವುದಿಲ್ಲ. ಯಾಕಂತಂದರೆ ಗಣೇಶ್ ಕಾರಂತ್ರ ಹೇಳಿದಾರಲ್ಲ, ಅವರು ಹಂಪಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹಂಪಿ ಉತ್ಸವದಲ್ಲಿ ಗಣೇಶ್ ಕಾರಂತ್ರ ಹಾಡ್ತಾ ಇದ್ದಾರೆ. ಯಾರು ಸುಮಾರು ಜನ ಕೇಳಿದರು ಯಾವ ಸ್ಟೇಜಲ್ಲಿ ಅಂತ. ನಂಗೆ ಸ್ಟೇಜ್ ಗೊತ್ತಿಲ್ಲ, ಮೇಯ್ನ್ ಸ್ಟೇಜಲ್ಲೇ ಆ ಪ್ರೋಗ್ರಾಮ್ ಇರೋದು. ಇವತ್ತು ರಾಜೇಶ್ ಕೃಷ್ಣನ್ ಸರ್ ಅವರ ಕಾನ್ಸರ್ಟ್ ಆಗ್ತಾ ಉಂಟು. ನಾಳೆ ಅಂತಂದರೆ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕು ಅರ್ಜುನ್ ತನ್ನಿ ಅವರ ಕಾನ್ಸರ್ಟ್ ಉಂಟು. ಮಾರ್ಚ್ 2ನೇ ತಾರೀಕು ಗುರುಕಿರಣ್ ಅವರ ಕಾನ್ಸರ್ಟ್. ಆ ಗುರುಕಿರಣ್ ಸರ್ ಅವರ ಕಾನ್ಸರ್ಟಲ್ಲಿ ನಾನು ಹಾಡ್ತಾ ಇದ್ದೇನೆ. ಸೊ ಹಂಪಿ ಸುತ್ತಮುತ್ತಲು ಇರೋರು ಅಥವಾ ನೀವು ಫ್ರೀ ಇದ್ದರೆ ಬೆಂಗಳೂರವರು ಕೂಡ ಖಂಡಿತ ಧಾರಾಳವಾಗಿ ಬರ್ಬೋದು ಹಂಪಿ ಉತ್ಸವಕ್ಕೆ. ಬನ್ನಿ, ಕಾನ್ಸರ್ಟನ್ನು ಎಂಜಾಯ್ ಮಾಡಿ. ಸರಿಯಾಗಿದೆ, ಬರುವ. ನಮಸ್ಕಾರ.